ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೋಲಾರ ಜಿಲ್ಲಾ ಲೀಡ್ ಬ್ಯಾಂಕ್ ಆಶ್ರಯದಲ್ಲಿ ಕೆಂಬೋಡಿಯಾದಲ್ಲಿ ನಡೆದ ಹಣಕಾಸು ಸಾಕ್ಷರತಾ ಆಂದೋಲನಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸುಭಾ ನಾಯಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಕ್ಷೇತ್ರ ಕೃಷಿ ಅಧಿಕಾರಿ ನಿಖಿತಾ, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಬ್ಯಾಂಕ್ ಖಾತೆಗಳನ್ನು ತೆರೆದರು ಹಾಗೂ ಆರ್ಥಿಕ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಬಳಿಕ ಸುಬ್ಬಾ ನಾಯಕ್, ಪ್ರತಿಯೊಬ್ಬರಿಗೂ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಮಾಹಿತಿ ಇರಬೇಕು, ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಒಬ್ಬ ಮಹಿಳೆ ಆರ್ಥಿಕವಾಗಿ ಸಬಲರಾದರೆ ಇಡೀ ಕುಟುಂಬ ಆರ್ಥಿಕವಾಗಿ ಸಬಲೀಕರಣವಾಗುತ್ತದೆ ಎಂದರು. ಒಂದು ತಿಂಗಳಲ್ಲಿ ಅಥವಾ ಒಂದು ದಿನದಲ್ಲಿ, ವಾರದಲ್ಲಿ ನಿಮ್ಮ ಇನ್ಕಮ್ ಎಷ್ಟು, ಅದಕ್ಕೆ ನಿಮಗೆ ಖರ್ಚು ಎಷ್ಟು, ಅದನ್ನು ನೀವು ನೋಡ್ತಾ ಇರಬೇಕು. ಇನ್ಕಮ್ ಅದು ನಿಮ್ಮ ಆದಾಯ ಎಷ್ಟು, ಅದರ ಒಳಗೆ ನಿಮ್ಮ ಖರ್ಚು ಇರಬೇಕು. ದೂರದರ್ಶನದೊಂದಿಗೆ ಕೆನರಾ ಬ್ಯಾಂಕ್ ಕ್ಷೇತ್ರ ಕೃಷಿ ಅಧಿಕಾರಿ ನಿಖಿತಾ, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಬ್ಯಾಂಕ್ನಲ್ಲೇ ಉಳಿತಾಯ ಖಾತಾ ತೆರೆಯಬೇಕು, 6 ತಿಂಗಳ ನಂತರ ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ನೀಡಲಾಗುವುದು ಎಂದು ತಿಳಿಸಿದರು. ಉಳಿತಾಯ ಎಲ್ಲ ನಡೀತಾ ಇರಬೇಕು. ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಬ್ಯಾಂಕ್ ಮುಖಾಂತರ ಉಳಿತಾಯ ಎಲ್ಲ ಮಾಡಿದ್ರೆ 6 ತಿಂಗಳ ಆದ್ಮೇಲೆ ಆ ಸಂಘಗೆ ಲೋನ್ ಎಲಿಜಿಬಿಲಿಟಿ ಬರುತ್ತೆ. ಸೊ ಆ ತರ ಇರೋ ಸಂಘಗಳೆಲ್ಲ ನಾವು ಈಗ ಲೋನ್ ಕೊಡಿಸ್ತಾ ಇದ್ದೀವಿ. ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ರೇಣುಕಾ, ಸಮುದಾಯ ಬಂಡವಾಳ ನಿಧಿಯ ಮೂಲಕ ಸದಸ್ಯರಿಗೆ ಆರ್ಥಿಕ ನೆರವು ಕಲ್ಪಿಸಲಾಗಿದೆ. ವಿವಿಧ ಆರ್ಥಿಕ ಚಟುವಟಿಕೆಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿದೆ ಎಂದರು. ಈ ತರದ್ದೆಲ್ಲ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಆಮೇಲೆ 14 ಸಂಘಕ್ಕೆ ಕೆನರಾ ಬ್ಯಾಂಕ್ ವತಿಯಿಂದ ಲೋನ್ ಮಾಡಿಸ್ಕೊಟ್ಟಿದ್ದೀವಿ. ಇನ್ಸೂರೆನ್ಸು, PMSBY, APY ಮತ್ತೆ ಕೆನರಾ ಬ್ಯಾಂಕ್ ಕಡೆಯಿಂದ ಲೋನ್ ಇಶ್ಯೂ ಮಾಡಿಕೊಟ್ಟಿದ್ದೀವಿ. ಮತ್ತೋರ್ವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ಚಂದ್ರನೀಲ, ಪ್ರಧಾನಮಂತ್ರಿ ಸಾಮಾಜಿಕ ಯೋಜನೆಗಳ ಬಗ್ಗೆ ಹಾಗೂ ವಿಮಾ ಭದ್ರತೆಯ ಕುರಿತು ಮಾಹಿತಿ ಪಡೆಯಲಾಯಿತು ಎಂದರು. ಸಾಲ ವಿತರಣೆ ಹೇಳಿದ್ದಾರೆ. ಸಂಘಗಳ ಸೇರ್ಪಡೆ 7 ಸಂಘಗಳ ಸೇರ್ಪಡೆಯನ್ನು ಮಾಡಿದ್ದೀವಿ. ಇವತ್ತು ಇನ್ಸೂರೆನ್ಸು 20 ರೂಪಾಯಿ ಇನ್ಸೂರೆನ್ಸ್ ಮಾಡಿದ್ರೆ ಮತ್ತು 420 ರೂಪಾಯಿ ಮಹಿಳೆಯರಿಗೆ ಇನ್ಸೂರೆನ್ಸ್ ಬಗ್ಗೆ ಹೇಳಿದರು. ಡೆತ್ ಆದರೆ 2 ಲಕ್ಷ ಮತ್ತೆ 2 ಲಕ್ಷ ಬರುತ್ತೆ, 4 ಲಕ್ಷ ಅಂತ ಮಹಿಳೆಯರಿಗೆ.